ಭಾನುವಾರದ ದಿನ ಜಾನು ಫ್ರೆಂಡ್ ಮಗುದು ಬರ್ಡೇ ಪಾರ್ಟಿ ಇತ್ತು. ಸೊ ನಾವಿವಾಗ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಮಗುಗೆ ಗಿಫ್ಟ್ ತೊಗೊಂಡಿರಲಿಲ್ಲ. ಸೊ ಆನ್ ದ ವೇ ಗಿಫ್ಟ್ ತೊಗೊಂಡು ಹೋಗ್ತಾ ಇದ್ವಿ. ಸೊ ಯಾರಿಗೆ ಗಿಫ್ಟ್ ತೊಗೊಳಕ್ಕೆ ಹೋದ್ರು ಅಥವಾ ಯಾವುದೇ ಮಗುಗೆ ನಾವು ಗಿಫ್ಟ್ ತೊಗೊಳಕ್ಕೆ ಹೋದ್ರು ಸಮನ್ವಿದು ಒಂದು ಎಕ್ಸ್ಟ್ರಾ ಗಿಫ್ಟ್ ಅಂತ ಇರುತ್ತೆ. ಸೊ ಯಾವುದೇ ಟಾಯ್ ಶಾಪ್ಗೆ ಹೋಗಿ ಏನೇ ಟಾಯ್ ತೊಗೊಂಡ್ರು ಅಥವಾ ಯಾವುದೋ ಮಗುಗೆ ಏನಾದರೂ ಗಿಫ್ಟ್ ಮಾಡ್ಬೇಕಂತ ತೊಗೊಂಡ್ರು ಸಮನ್ವಿ ಅದರಲ್ಲಿ ಒಂದು ಟಾಯ್ ನಂಗೆ ಬೇಕು ಅಂತ ತಗೊಳ್ತಾಳೆ. ಸಮನ್ವಿ ಅಂತೂ ಬೆಳಗ್ಗೆಯಿಂದ ತುಂಬಾ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ಲು, ಯಾವಾಗ ನಾವು ಬರ್ಡೇ ಪಾರ್ಟಿಗೆ ಹೋಗ್ತೀವಿ ಅಂತ ಹೇಳಿ. ಹೋಗ್ತಾ ಸ್ವಲ್ಪ ದೂರ ಆಯಿತು ಮತ್ತು ಅವಳು ಮಧ್ಯಾಹ್ನ ನಿದ್ದೆನೂ ಮಾಡಿಲ್ದಿದ್ದರಿಂದ ಕಾರಲ್ಲೇ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಪಾರ್ಟಿಗೆ ಹೋಗಿ ಅಲ್ಲಿ ಸೌಂಡ್ ಕೇಳಿಸಿದ ತಕ್ಷಣ ಟಕ್ ಅಂತ ಎಚ್ಚರ ಆಗೋಯ್ತು. ಆ ಬಲೂನ್ ಡೆಕೋರೇಷನು, ಬಲೂನ್ಸ್ ನೋಡಿ ಫುಲ್ ಖುಷಿ ಆಗೋದ್ಲು. ಮತ್ತು ಅಲ್ಲಿ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇತ್ತು, ಮಕ್ಳುಗಳಿಗೆ ಆಟ ಆಡ್ಸೋದು ಆ ಥರದ್ದೆಲ್ಲ ಇತ್ತು. ಮತ್ತು ಚಾಕ್ಲೇಟ್ ಫೌಂಟೇನ್ ಎಲ್ಲನೂ ಇತ್ತು. ಅದೆಲ್ಲ ನೋಡಿ ಅವಳಿಗಂತೂ ತುಂಬಾ ಖುಷಿ ಆಗೋಯ್ತು. ಮಕ್ಕಳ ಆ ಖುಷಿ ನೋಡೋಕೆ ಅದು ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಅವ್ರ ಖುಷಿಗಿಂತ ನಮ್ಮ ಜೀವನದಲ್ಲಿ ಮುಖ್ಯ ಯಾವುದೂ ಇಲ್ಲ ಅನ್ಸ್ಬಿಟ್ಟು